forever on fire. ಎರಡನೇ ವಿಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಶಾಸಕರು ಮುಖ್ಯಮಂತ್ರಿಗಳ ಪರಮಾಪ್ತರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪದೇ ಪದೇ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರೋದು ಏನಂದ್ರೆ 92ರಲ್ಲಿ ಮೂಡ ಲ್ಯಾಂಡ್ ಅಕ್ವಿಷನ್ ಪ್ರಾಸೆಸ್ ಶುರುವಾಗುತ್ತೆ 6-1. 98ರಲ್ಲಿ ಲ್ಯಾಂಡ್ ಡಿನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. 2004ರಲ್ಲಿ ಸಿದ್ದರಾಮಯ್ಯ ಅವರ ಬ್ರದರ್ ಇನ್ ಲಾ ಅಂದ್ರೆ ಪಾರ್ವತಮ್ಮ ಅವರ ಅಣ್ಣ ಖರೀದಿ ಮಾಡ್ತಾರೆ ಜಮೀನನ್ನ. 2004ರಲ್ಲಿ ಏನು ಜಮೀನು ಖರೀದಿ ಮಾಡ್ತಾರೆ ಆರ್ಟಿಸಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ದಿಸ್ ಈಸ್ ಅಂಡರ್ ದ ಅಕ್ವಿಸಿಷನ್ ಆಫ್ ಮೂಡ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಭೂ ಸ್ವಾಧೀನದಲ್ಲಿ ಇದೆ ಅಂತೇಳಿ 2004ರಲ್ಲೂ ಇತ್ತು. ಭೂ ಸ್ವಾಧೀನದಲ್ಲಿ ಇದ್ದಿದ್ದೇ ಆದರೆ 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಹ್ಯಾಕ್ ಖರೀದಿ ಮಾಡಿದ್ರು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಇವರೇನು ಮಾನ್ಯ ಮುಖ್ಯಮಂತ್ರಿಗಳು ಕ್ಲೇಮ್ ಮಾಡ್ತಾ ಇದ್ದಾರೆ 14 ಸೈಟು ಇನ್ನೂ ಕೂಡ ಹೆಚ್ಚು ಬರಬೇಕಿತ್ತು ಅಂತೇಳಿ. 2004ರಲ್ಲೂ ಕೂಡ ಇದು ಇಟ್ ವಾಸ್ ಸ್ಟಿಲ್ ಅಂಡರ್ ಅಕ್ವಿಸಿಷನ್ ಆಫ್ ದ ಮೂಡ. 2009-10ರಲ್ಲಿ ಏನು ಗಿಫ್ಟ್ ಡೀಡ್ ಆಗ್ತದೆ ಅವರ ಬಾಮೈದ ಅವರಿಂದ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಗಿಫ್ಟ್ ಡೀಡ್ ಆದಾಗಲೂ ಸಹ 2009-10ರಲ್ಲೂ ಸಹ this piece of land 3 acres 16 guntas it was still under the acquisition of the ಮೂಡ ಆರ್ಟಿಸಿನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತದೆ ಈ ಒಂದು ಜಮೀನು 3 ಎಕರೆ 16 ಗುಂಟೆ ಮೂಡ ಹತ್ರನೇ ಇದೆ, ಮೂಡದಲ್ಲಿ ಅಕ್ವಿಷನ್ ಆಗಿದೆ ಅಂತಕ್ಕಂಥದ್ದನ್ನ ಆರ್ಟಿಸಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಈ ಡಾಕ್ಯುಮೆಂಟ್ಸ್ ಎಲ್ಲ ತಮಗೆ ನಾನು ಕೊಡ್ತೇನೆ. ಅಂದ್ರೆ ಆರ್ಟಿಸಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. 2004ರಲ್ಲೂ ಕೂಡ ಉಲ್ಲೇಖ ಇತ್ತು ಆರ್ಟಿಸಿನಲ್ಲಿದೆ. 2009-10ರಲ್ಲೂ ಕೂಡ ಆರ್ಟಿಸಿನಲ್ಲಿ ಉಲ್ಲೇಖ ಇದೆ ಮೂಡದಲ್ಲಿ ಇದು ಅಕ್ವಿಷನ್ ಆಗಿದೆ ಅಂತೇಳಿ. ಅದು ಆದರೂ ಸಹ ಇದು ಭೂಮಿ ಖರೀದಿ ಆಗಿದೆ, ಪರಿವರ್ತನೆ ಕೂಡ ಲ್ಯಾಂಡ್ ಕನ್ವರ್ಷನ್ ಕೂಡ ಆಗಿದೆ. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಏನು ಮಾನ್ಯ ಮಲ್ಲಿಕಾರ್ಜುನ ಸ್ವಾಮಿಯವರು ಗಿಫ್ಟ್ ಡೀಡ್ ಮಾಡ್ತಾರೆ ಸಿದ್ದರಾಮಯ್ಯನವರ ಮನೆಯವರ ಹೆಸರಿಗೆ. ಗಿಫ್ಟ್ ಡೀಡ್ ಮಾಡಿದಾಗ ಇದು ಕೃಷಿ ಜಮೀನು ಅಂತ ಹೇಳ್ತಾರೆ, ಅದು ಕೂಡ ತಪ್ಪು ಮಾಹಿತಿ. ಆನ್ ದ ಡೇಟ್ ವೆನ್ ದ ಲ್ಯಾಂಡ್ ವಾಸ್ ಗಿಫ್ಟೆಡ್ ಟು ದ ವೈಫ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜಿ, ದಿಸ್ ಲ್ಯಾಂಡ್ ವಾಸ್ ಅ ಕನ್ವರ್ಟೆಡ್ ಲ್ಯಾಂಡ್, ಇಟ್ ವಾಸ್ ನಾಟ್ ಅಗ್ರಿಕಲ್ಚರ್ ಲ್ಯಾಂಡ್, ಬಟ್ ಇಟ್ ಹ್ಯಾಸ್ ಬಿನ್ ಕ್ಲೇಮ್ಡ್ ದಟ್ ಲ್ಯಾಂಡ್ ಇಸ್ ಸ್ಟಿಲ್ ಅಗ್ರಿಕಲ್ಚರ್ ಲ್ಯಾಂಡ್. ಅದು ಕೂಡ ತಪ್ಪು ಮಾಹಿತಿ. ಮೂರನೇ ತಪ್ಪು ಮಾಹಿತಿ ಒಂದು ಹೇಳ್ತಾನೆ. 2013 ಅಫಿಡವಿಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಎಲೆಕ್ಷನ್ ಅಫಿಡವಿಟ್ಗೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಈ 3 ಎಕರೆ 16 ಗುಂಟೆ ಉಲ್ಲೇಖನೇ ಆಗಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು 2013ರ ಚುನಾವಣೆಯಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಹಿ ಹ್ಯಾಸ್ ನಾಟ್ ಮೆನ್ಷನ್ಡ್ ದಿಸ್ 3 acres 16 ಗುಂಟಾಸ್ ಲ್ಯಾಂಡ್. ಅಫಿಡವಿಟ್ ಅಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ. ಇಟ್ ಇಸ್ ಅ ಕ್ಲಿಯರ್ ವಯೋಲೇಷನ್ ಆಫ್ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್. Since this piece of land has not been mentioned in the affidavit filed by Siddaramaiah himself, this is a clear violation of the Model Code of Conduct and also the violation of People Representative Act. ನಾವು ಇದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ. ಈ ವಿಚಾರವನ್ನ ಎಲ್ಲ ಪರಿಶೀಲನೆ ಮಾಡಿ ಬಹುಶಃ ಎಲೆಕ್ಷನ್ ಆಫ್ ಇಂಡಿಯಾಗೂ ಕೂಡ ಇದ್ರ ಬಗ್ಗೆ ನಾವು ದೂರನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಎರಡನೇ ವಿಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಶಾಸಕರು ಮುಖ್ಯಮಂತ್ರಿಗಳ ಪರಮಾಪ್ತರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪದೇ ಪದೇ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರೋದು ಏನಂದ್ರೆ 92ರಲ್ಲಿ ಮೂಡ ಲ್ಯಾಂಡ್ ಅಕ್ವಿಷನ್ ಪ್ರಾಸೆಸ್ ಶುರುವಾಗುತ್ತೆ 6-1. 98ರಲ್ಲಿ ಲ್ಯಾಂಡ್ ಡಿನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. 2004ರಲ್ಲಿ ಸಿದ್ದರಾಮಯ್ಯ ಅವರ ಬ್ರದರ್ ಇನ್ ಲಾ ಅಂದ್ರೆ ಪಾರ್ವತಮ್ಮ ಅವರ ಅಣ್ಣ ಖರೀದಿ ಮಾಡ್ತಾರೆ ಜಮೀನನ್ನ. 2004ರಲ್ಲಿ ಏನು ಜಮೀನು ಖರೀದಿ ಮಾಡ್ತಾರೆ ಆರ್ಟಿಸಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ದಿಸ್ ಈಸ್ ಅಂಡರ್ ದ ಅಕ್ವಿಸಿಷನ್ ಆಫ್ ಮೂಡ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ
ಭೂ ಸ್ವಾಧೀನದಲ್ಲಿ ಇದೆ ಅಂತೇಳಿ 2004ರಲ್ಲೂ ಇತ್ತು. ಭೂ ಸ್ವಾಧೀನದಲ್ಲಿ ಇದ್ದಿದ್ದೇ ಆದರೆ 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಹ್ಯಾಕ್ ಖರೀದಿ ಮಾಡಿದ್ರು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಇವರೇನು ಮಾನ್ಯ ಮುಖ್ಯಮಂತ್ರಿ ಕ್ಲೇಮ್ ಮಾಡ್ತಾ ಇದ್ದಾರೆ 14 ಸೈಟು ಇನ್ನೂ ಕೂಡ ಹೆಚ್ಚು ಬರಬೇಕಿತ್ತು ಅಂತೇಳಿ. 2004ರಲ್ಲೂ ಕೂಡ ಇದು ಇಟ್ ವಾಸ್ ಸ್ಟಿಲ್ ಅಂಡರ್ ಅಕ್ವಿಸಿಷನ್ ಆಫ್ ದ ಮೂಡಾ. 2009-10ರಲ್ಲಿ ಏನು ಗಿಫ್ಟ್ ಡೀಡ್ ಆಗ್ತದೆ, ಅವರ ಬಾಮೈದ ಅವರಿಂದ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಗಿಫ್ಟ್ ಡೀಡ್ ಆದಾಗಲೂ ಸಹ 2009-10ರಲ್ಲೂ ಸಹ ದಿಸ್ ಪೀಸ್ ಆಫ್ ಲ್ಯಾಂಡ್ 3 acres 16 ಗುಂಟಾಸ್ ಇಟ್ ವಾಸ್ ಸ್ಟಿಲ್ ಅಂಡರ್ ದ ಅಕ್ವಿಸಿಷನ್ ಆಫ್ ದಿ ಮೂಡಾ. RTCನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತದೆ, ಈ ಒಂದು ಜಮೀನು 3 ಎಕರೆ 16 ಗುಂಟೆ ಮೂಡಾ ಹತ್ರನೇ ಇದೆ, ಮೂಡಾದಲ್ಲಿ ಅಕ್ವಿಸಿಷನ್ ಆಗಿದೆ ಅಂತಕ್ಕಂಥದ್ದನ್ನ RTCನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಈ ಡಾಕ್ಯುಮೆಂಟ್ಸ್ ಎಲ್ಲ ತಮಗೆ ನಾನು ಕೊಡ್ತೇನೆ. ಅಂದ್ರೆ RTCನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. 2004ರಲ್ಲೂ ಕೂಡ ಉಲ್ಲೇಖ ಇತ್ತು, RTCನಲ್ಲಿದೆ. 2009-10ರಲ್ಲೂ ಕೂಡ RTCನಲ್ಲಿ ಉಲ್ಲೇಖ ಇದೆ, ಮೂಡಾದಲ್ಲಿ ಇದು ಅಕ್ವಿಸಿಷನ್ ಆಗಿದೆ ಅಂತೇಳಿ. ಅದು ಆದರೂ ಸಹ ಇದು ಭೂಮಿ ಖರೀದಿ ಆಗಿದೆ, ಪರಿವರ್ತನೆ ಕೂಡ ಲ್ಯಾಂಡ್ ಕನ್ವರ್ಷನ್ ಕೂಡ ಆಗಿದೆ. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಏನು ಮಾನ್ಯ ಮಲ್ಲಿಕಾರ್ಜುನ ಸ್ವಾಮಿಯವರು ಗಿಫ್ಟ್ ಡೀಡ್ ಮಾಡ್ತಾರೆ ಸಿದ್ದರಾಮಯ್ಯನವರ ಮನೆಯವರ ಹೆಸರಿಗೆ. ಗಿಫ್ಟ್ ಡೀಡ್ ಮಾಡಿದಾಗ ಇದು ಕೃಷಿ ಜಮೀನು ಅಂತ ಹೇಳ್ತಾರೆ, ಅದು ಕೂಡ ತಪ್ಪು ಮಾಹಿತಿ. ಆನ್ ದ ಡೇಟ್ ವೆನ್ ದ ಲ್ಯಾಂಡ್ ವಾಸ್ ಗಿಫ್ಟೆಡ್ ಟು ದ ವೈಫ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜಿ, this land was a converted land, it was not agriculture land, but it has been claimed that land is still agricultural land. ಅದು ಕೂಡ ತಪ್ಪು ಮಾಹಿತಿ. ಮೂರನೇ ತಪ್ಪು ಮಾಹಿತಿ ಒಂದು ಹೇಳ್ತಾನೆ. 2013 ಅಫಿಡವಿಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಎಲೆಕ್ಷನ್ ಅಫಿಡವಿಟ್ಗೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಈ 3 ಎಕರೆ 16 ಗುಂಟೆ ಉಲ್ಲೇಖನೇ ಆಗಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು 2013ರ ಚುನಾವಣೆಯಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ he has not mentioned this 3 acres 16 ಗುಂಟಾಸ್ ಲ್ಯಾಂಡ್. ಅಫಿಡವಿಟ್ ಅಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ. It is a clear violation of Model Code of Conduct. Since this piece of land has not been mentioned in the affidavit filed by Siddaramaiah himself, this is a clear violation of the Model Code of Conduct and also the violation of People Representative Act. ನಾವು ಇದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ. ಈ ವಿಚಾರವನ್ನ ಎಲ್ಲ ಪರಿಶೀಲನೆ ಮಾಡಿ ಬಹುಶಃ ಎಲೆಕ್ಷನ್ ಆಫ್ ಇಂಡಿಯಾಗೂ ಕೂಡ ಇದ್ರ ಬಗ್ಗೆ ನಾವು ದೂರನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.